ಹಲೋ ಹಾಯ್ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ KPSC ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2017ರಲ್ಲಿ ನಡೆದಂತಹ RRB NTPC ಪ್ರಶ್ನೆ ಪತ್ರಿಕೆಯ ಎರಡನೇ ಭಾಗದ ವಿಡಿಯೋ ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ RRB NTPC ಭಾಗ 1 ವಿಡಿಯೋ ನೋಡಿದ್ದೀವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಮುಗಿದ ತಕ್ಷಣ ಆ ವಿಡಿಯೋ ಸಹ ನೀವು ನೋಡಿಕೊಳ್ಳಬಹುದು. ಓಕೆ, ಬನ್ನಿ ಸ್ನೇಹಿತರೆ, ಎರಡನೇ ಭಾಗದ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 51ರಿಂದ 100 ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಓಕೆ, 51ನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಭೂಸೇನೆಯ ಪ್ರಚಲಿತ ಮುಖ್ಯಸ್ಥರು ಯಾರು? ಭಾರತದ ಭೂಸೇನೆಯ ಪ್ರಚಲಿತ ಮುಖ್ಯಸ್ಥರು ಯಾರಾದರ ಅಂದ್ರೆ ಬಿಪಿನ್ ರಾವತ್ ರವರು ಆದರ. ಅದೇ ರೀತಿ ವಾಯುಪಡೆಯ ಮುಖ್ಯಸ್ಥರು ಯಾರಾದರ ಅಂದ್ರೆ BS ಧನೋವಾರ್ ಅವರು ಅದರ. ನೌಕಾಪಡೆಯ ಮುಖ್ಯಸ್ಥರು ಸುನಿಲ್ ಲಂಬಾರವರು ಆದರ. ಇನ್ನು 52ನೇ ಪ್ರಶ್ನೆ, IPL 2016ರ ಗುಜರಾತ್ ಲಯನ್ಸ್ನ ಮಾಲೀಕರಾಗಿದ್ದವರು ಯಾರು? ಸರಿಯಾದ ಉತ್ತರ ಕೇಶವ್ ಬನ್ಸಾಲ್. 2016ರ ಗುಜರಾತ್ ಲಯನ್ಸ್ IPL ತಂಡದ ಮಾಲೀಕರು ಯಾರಾಗಿದ್ದಾರೆ ಅಂದರೆ ಕೇಶವ್ ಬನ್ಸಾಲ್. ಈ 2019ರಲ್ಲಿ ಈ ಗುಜರಾತ್ ತಂಡ IPLಲ್ಲಿ ಆಡ್ತಾ ಇಲ್ಲ. ಮುಂದಿನ ಪ್ರಶ್ನೆ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ. 55 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ 40 ವಿದ್ಯಾರ್ಥಿಗಳು ವಿಜ್ಞಾನವನ್ನು ಮತ್ತು 29 ವಿದ್ಯಾರ್ಥಿಗಳು ಗಣಿತವನ್ನು ಇಷ್ಟಪಡುತ್ತಾರೆ. ಪ್ರತಿ ವಿದ್ಯಾರ್ಥಿ ಕನಿಷ್ಠ ಒಂದು ವಿಷಯವನ್ನು ಇಷ್ಟಪಟ್ಟರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗಡೆ 2 ಪ್ರಶ್ನೆ ಕೊಟ್ಟಾರೆ, ಆ ಪ್ರಶ್ನೆಗೆ ನಾವು ಈಗ ಉತ್ತರ ಹಾಕಬೇಕು. 53ನೇ ಪ್ರಶ್ನೆದಕ್ಕೆ, ವಿಜ್ಞಾನ ಮತ್ತು ಗಣಿತ ಎರಡನ್ನೂ ಇಷ್ಟಪಡುವವರು ಎಷ್ಟು ಜನ ಅಂತ ಕೇಳಿದರೆ ವಿಜ್ಞಾನ ಮತ್ತು ಗಣಿತನ ಎರಡನ್ನೂ ಇಷ್ಟಪಡುವವರ ಸಂಖ್ಯೆ ಎಷ್ಟಂದರೆ 14 ಜನ. ಅದೇ ರೀತಿಯಾಗಿ ಈಗ ಅದೇ ಪ್ರಶ್ನೆಗೆ 54ನೇ ಪ್ರಶ್ನೆ ಕೊಟ್ಟವ್ರೆ. ಕೇವಲ ವಿಜ್ಞಾನವನ್ನು ಇಷ್ಟಪಡುವವರು ಎಷ್ಟು ಜನ? ಕೇವಲ ವಿಜ್ಞಾನವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಂದರೆ 26 ಜನ ವಿಜ್ಞಾನವನ್ನು ಇಷ್ಟಪಡ್ತಾರೆ. ಇನ್ನು 55ನೇ ಪ್ರಶ್ನೆ, ಇಂಚು ಎಂಬುದು ಅಡಿ ಆದರೆ ಮೀಟ್ರ್ ಎಂಬುದು ಏನಾಕೈತಿ? ಇಂಚು ಎಂಬುದು ಅಡಿ ಆದರೆ ಮೀಟ್ರ್ ಎಂಬುದು ಏನಾಕೈತಿ ಅಂದ್ರೆ ಅದು ಕಿಲೋಮೀಟ್ರ್ ಆಕೈತಿ. ಸರಿಯಾದ ಉತ್ತರ ಕಿಲೋಮೀಟರ್. 56ನೇ ಪ್ರಶ್ನೆ, ಒಬ್ಬ ಹಾಲಿನವನು ಒಂದು ಡೈರಿಯಿಂದ ರೂಪಾಯಿ 800ಕ್ಕೆ 25 ಲೀಟರ್ ಹಾಲನ್ನು ಖರೀದಿಸುತ್ತಾನೆ ಹಾಗೂ ಅದನ್ನು ಲೀಟರ್ ಒಂದಕ್ಕೆ 35.50 ಪೈಸೆರಂತೆ ಮಾರುತ್ತಾನೆ. ಲಾಭ ಅಥವಾ ನಷ್ಟದ ಶೇಕಡ ಎಷ್ಟು ರೌಂಡ್ ಆಫ್ ಮಾಡಿ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶೇಕಡ 4.7ರಷ್ಟು ಆತನಿಗೆ ಲಾಭವಾಗುತ್ತೆ. 57ನೇ ಪ್ರಶ್ನೆ, ಒಂದು ಉತ್ಪನ್ನದ ಅಸಲು ಬೆಲೆ ಶೇಕಡ 10 ರೂಪಾಯಿ 1245.80 ಪೈಸೆ ಆಗಿದೆ. ಆ ಉತ್ಪನ್ನವನ್ನು ಶೇಕಡ 15 ನಷ್ಟದಲ್ಲಿ ಮಾರಾಟ ಮಾಡಿದರೆ ಅದರ ಮಾರಾಟದ ಬೆಲೆ ಎಷ್ಟು? ಅತ್ಯಂತ ಸಮೀಪದ ರೂಪಾಯಿಗೆ ರೌಂಡ್ ಆಫ್ ಮಾಡಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ 10,589 ಸರಿಯಾದ ಉತ್ತರ. ಇನ್ನು 58ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವುದು ಹೈದರಾಬಾದ್ನಲ್ಲಿ. ಸರಿಯಾದ ಉತ್ತರ ಹೈದರಾಬಾದ್ ಆಗುತ್ತೆ. ಇನ್ನು 59ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಚಿತ್ರಣದ ಆಧಾರದ ಮೇಲೆ ಹೆಚ್ಚು ಸೂಕ್ತವಾದ ಆಯ್ಕೆಗಳಿಂದ ನಿರ್ಧಾರ ಮಾಡಿ. ಇಲ್ಲಿ ಒಬ್ಬ ನೌಕರನ್ನು ಮೊಟ್ಟ ಮೊದಲ ಬಾರಿಗೆ ಅಪರಾಧ ಮಾಡಿದಾಗ ಮ್ಯಾನೇಜರ್ ಅವರು ನೌಕರನನ್ನು ಅಮಾನತು ಮಾಡಬಹುದು, ಹೆಚ್ಚು ದಂಡವನ್ನು ವಿಧಿಸಬಹುದು ಅಥವಾ ಲಿಖಿತ ಎಚ್ಚರಿಕೆಯನ್ನು ನೀಡಬಹುದು. ಇಲ್ಲಿ ಜೆ ಎಂಬ ಅಕೌಂಟೆಂಟ್ ರೂಪಾಯಿ 1200 ಅನ್ನು ದುರುಪಯೋಗ ಮಾಡಿಕೊಂಡರು. ಇದು ಜೆ ರವರ ಮೊದಲ ಅಪರಾಧವಾಗಿದ್ದು ಅವರ ಮ್ಯಾನೇಜರ್ ಇದಕ್ಕೆ ಏನು ಮಾಡಬೇಕು? ಅವರ ಮ್ಯಾನೇಜರ್ ಏನು ಮಾಡಬೇಕಂದ್ರೆ ಜೆ ಅವರನ್ನು ಕೆಲಸದಿಂದ ತೆಗೆಯಬೇಕು. 60ನೇ ಪ್ರಶ್ನೆ, ಒಂದು ಸಂಕೇತದಲ್ಲಿ ಅಕ್ಬರ್ ಅನ್ನು CMDCT ಎಂದು ಬರೆಯಲಾಗುತ್ತದೆ. ಹಾಗಿದ್ರೆ ಜೋಧಾ ಅನ್ನು ಹೇಗೆ ಬರೆಯಲಾಗುತ್ತದೆ? ಈ ಜೋಧಾ ಎಂಬುದು ಹೇಗೆ ಬರೆಯಲಾಗುತ್ತೆ ಅಂದರೆ LQFJC ಅಂತ ಬರೆಯಲಾಗುತ್ತೆ. ಸರಿಯಾದ ಉತ್ತರ ಸಿ. 61ನೇ ಪ್ರಶ್ನೆ, ಒಬ್ಬ ಸೈಕಲ್ ಸವಾರನು 14 ಕಿಲೋಮೀಟರ್ ದೂರವನ್ನು 25 ನಿಮಿಷಗಳಲ್ಲಿ ಕ್ರಮಿಸುತ್ತಾನೆ. ಅವನು 18 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತಾನೆ ಕಿಲೋಮೀಟರ್ನಲ್ಲಿ? ಸೊ ಉತ್ತರ 10.8 ಕಿಲೋಮೀಟರ್. 62ನೇ ಪ್ರಶ್ನೆ, 2016ರಲ್ಲಿ ಯುನೆಸ್ಕೋದಿಂದ ವಿಶ್ವ ಪರಂಪರೆ ಅರ್ಹತಾ ಪಟ್ಟಿಗೆ ಈ ಕೆಳಗಿನವರಲ್ಲಿ ಯಾರು ಸ್ಥಾನ ಪಡೆದರು? ಉತ್ತರ ಕಾಂಚನಗಂಗಾ ನ್ಯಾಷನಲ್ ಪಾರ್ಕ್ 2016ರಲ್ಲಿ ಯುನೆಸ್ಕೋ ಪಾರಂಪರ ಪಟ್ಟಿಯಲ್ಲಿ ಹೆಸರ ಒಂದು ಅರ್ಹತೆಯನ್ನು ಪಡ್ಕೋತೈತಿ. ಇನ್ನು 63ನೇ ಪ್ರಶ್ನೆ ನೋಡಿ. 63ನೇ ಪ್ರಶ್ನೆ, 4 ಗಂಟೆಗಳು 16, 24, 36, 42 ನಿಮಿಷಗಳ ಅಂತರದಲ್ಲಿ ಬಾರಿಸುತ್ತದೆ. ಅವುಗಳು ಒಟ್ಟಿಗೆ ಬೆಳಗ್ಗೆ 6 ಗಂಟೆಗೆ ಬಾರಿಸಿದರೆ ಎಷ್ಟು ಸಮಯದ ನಂತರ ಮತ್ತೊಮ್ಮೆ ಅವುಗಳು ಒಟ್ಟಿಗೆ ಬಾರಿಸುತ್ತವೆ ಅಂತ ಕೇಳಿದರೆ ಸರಿಯಾದ ಉತ್ತರ 1008 ನಿಮಿಷಗಳು ಅಂತರದಲ್ಲಿ ಬಾರಿಸ್ತಾವ. ಮುಂದಿನ ಒಂದು ಪ್ರಶ್ನೆ,
ಅದಲು ಬದಲಾಗಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥ ಬರುವ ಇಂಗ್ಲೀಷ್ ಶಬ್ದವನ್ನಾಗಿಸಿ ನಂತರ ಗುಂಪಿನಲ್ಲಿ ಭಿನ್ನವಾಗಿರುವ ಪದವನ್ನು ತೆಗೆಯಿರಿ. ಅದರ ಬದಲು ಮಾಡಿದ ನಂತರ ಈ ಗುಂಪಿನಲ್ಲಿ ಭಿನ್ನವಾಗಿರೋ ಪದ ಯಾವುದಂದ್ರೆ OH ಭಿನ್ನವಾಗೈತಿ. ಇನ್ನು 65ನೇ ಪ್ರಶ್ನೆ, ಗುಂಪಿಗೆ ಸೇರಿದಿರುವುದನ್ನು ತೆಗೆಯಿರಿ. ಇದರಲ್ಲಿ ಯಾವುದು ಪದ ಗುಂಪಿಗೆ ಸೇರಿದಲ್ಲ ಅದನ್ನು ನಾವು ತೆಗಿಬೇಕು. ಇಲ್ಲಿ ಶಾಲೆ, ಸ್ಕೂಲ್ ಪ್ರಿನ್ಸಿಪಲ್, ಟೀಚರ್, ಸ್ಟೂಡೆಂಟ್ ಈ 4ರಲ್ಲಿ ಯಾವುದೋ ಒಂದು ಗುಂಪಿಗೆ ಸೇರೋದಿಲ್ಲ ಅಂದ್ರೆ ಶಾಲೆ ಗುಂಪಿಗೆ ಸೇರೋದಿಲ್ಲ. ಇಲ್ಲಿ ಪ್ರಿನ್ಸಿಪಲ್, ಟೀಚರ್, ಸ್ಟೂಡೆಂಟ್ ಎಲ್ಲ ಒಂದಾಗಿರುತ್ತೆ. ಶಾಲೆ ಒಂದು ಅದು ಬೇರೆ ಆಗಿರೋದ್ರಿಂದ ಶಾಲೆ ಸರಿಯಾದ ಉತ್ತರ ಆಗುತ್ತೆ. 66ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಉಸ್ತಾದ್ ಅಲಿ ಅಹ್ಮದ್ ಹುಸೇನ್ ಖಾನ್ ರವರು ಹೆಸರುವಾಸಿಯಾಗಿದ್ದು. ಉತ್ತರ ಶೆಹನೈ ವಾದಕ. ಉಸ್ತಾದ್ ಅಲಿ ಅಹ್ಮದ್ ಖಾನ್ ಯಾವುದಕ್ಕೆ ಪ್ರಸಿದ್ಧಿ ಪಡ್ತಾರಂದ್ರೆ ಶೆಹನೈ ವಾದಕಕ್ಕೆ. ಇನ್ನು 67ನೇ ಪ್ರಶ್ನೆ, ಇಲ್ಲಿ ಏನು ಮಾಡಿದ್ರೆ ಲೆಕ್ಕ ಬಿಡಿಸಿ. 67ನೇ ಪ್ರಶ್ನೆಗೆ ಲೆಕ್ಕ ಬಿಡಿಸಿ ಅಂತಂದ್ರೆ 1.13 ಪ್ಲಸ್ 5.884 ಭಾಗಿಲೆ 2.004 ಏನು ಆಗುತ್ತೆ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 3.50 ಸರಿಯಾದ ಉತ್ತರ ಆಗುತ್ತೆ. ಇನ್ನು 68ನೇ ಪ್ರಶ್ನೆ, ಒಬ್ಬ ಮಾರಾಟಗಾರನು ಪ್ರತಿ ಡಜನಿಗೆ ರೂಪಾಯಿ 475ರಂತೆ 132 ಡಜನ್ ಮಾವಿನ ಹಣ್ಣುಗಳನ್ನು ಕೊಂಡು ಅವುಗಳನ್ನು ಪ್ರತಿ ಡಜನಿಗೆ ರೂಪಾಯಿ 530ರಂತೆ ಕೇವಲ 125 ಡಜನ್ ಅನ್ನು ಮಾತ್ರ ಮಾರುತ್ತಾನೆ. ಅವನ ಸಂಗ್ರಹದಲ್ಲಿ ಉಳಿದಿರುವ ಮಾವಿನ ಹಣ್ಣುಗಳ ಬೆಲೆ ಎಷ್ಟು ರೂಪಾಯಿಗಳಲ್ಲಿ ಹೇಳಬೇಕು. ಸರಿಯಾದ ಉತ್ತರ 3325 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 69ನೇ ಪ್ರಶ್ನೆ, ಪ್ರತಿಯೊಬ್ಬರಲ್ಲಿಯೂ ಸಹ 18 ಮಾವಿನ ಹಣ್ಣುಗಳು ಹಿಡಿಯುವ ಪೆಟ್ಟಿಗೆಗಳು ಹೀರಾಳು ತನ್ನಲ್ಲಿರುವ 165 ಮಾವಿನ ಹಣ್ಣುಗಳನ್ನು ತುಂಬಿಸಲು ನಿಶ್ಚಯಿಸುತ್ತಾಳೆ. ಮಾವಿನ ಹಣ್ಣುಗಳಿಂದ ಸಂಪೂರ್ಣವಾಗಿ ಭರ್ತಿಯಾದಂತಹ ಪೆಟ್ಟಿಗೆಗಳನ್ನು ಮಾತ್ರ ತೆಗೆದುಕೊಂಡು ಉಳಿದ ಹಣ್ಣುಗಳನ್ನು ಬಿಟ್ಟು ಬಿಡಲು ನಿರ್ಧರಿಸುತ್ತಾಳೆ. ಹೀರಾ ಎಷ್ಟು ಮಾವಿನ ಹಣ್ಣುಗಳನ್ನು ಬಿಟ್ಟು ಬಿಡುತ್ತಾಳೆ ಎಂಬುದನ್ನು ಕಂಡುಹಿಡಿಯಿರಿ. ಸರಿಯಾದ ಉತ್ತರ 3. 70ನೇ ಪ್ರಶ್ನೆ, ಯುನಿಕೋಡ್ ನಮಗೆ ಇದನ್ನು ಒದಗಿಸುತ್ತದೆ. ಯುನಿಕೋಡ್ ನಮಗೆ ಏನನ್ನು ಒದಗಿಸುತ್ತದೆ ಅಂದ್ರೆ ಪ್ರತಿಯೊಂದು ಭಾಷೆಯ ಪ್ರತಿಯೊಂದು ಅಕ್ಷರವನ್ನು ಯುನಿಕೋಡನ್ನು ಅದು ಒದಗಿಸ್ಕೊಡ್ತೈತಿ. ಸರಿಯಾದ ಉತ್ತರ ಡಿ. 71ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಮಾಲಿನ್ಯಕಾರಕವು ನೀರಿನಲ್ಲಿ ಮೀನಮಾಟ ರೋಗವನ್ನು ಉಂಟು ಮಾಡುತ್ತದೆ. ಮೀನಮಾಟ ರೋಗವನ್ನು ಉಂಟು ಮಾಡುವುದು ಯಾವುದಂದ್ರೆ ಅದು ಮಿಥೇಲ್ ಮರ್ಕ್ಯೂರಿ. ಸರಿಯಾದ ಉತ್ತರ ಸಿ. 72ನೇ ಪ್ರಶ್ನೆ, ಒಂದು ಕೆಲಸದ 4/3 ಭಾಗವನ್ನು ಕೆಯು 6 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಹಾಗೂ ಅದೇ ಕೆಲಸದ 5/2 ಭಾಗವು ಜೆಯು 4 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದಲ್ಲಿ ಕೆಲಸವನ್ನು ಪೂರ್ಣಗೊಳಿಸಲು ಅವರಿಗೆ ಎಷ್ಟು ಸಮಯ ಬೇಕು. ಸರಿಯಾದ ಉತ್ತರ 4.49. 73ನೇ ಪ್ರಶ್ನೆ, ರೆಡ್ ಡೇಟಾ ಬುಕ್ ಎಂದರೇನು. ರೆಡ್ ಡೇಟಾ ಬುಕ್ ಎಂದರೆ ಅಪರೂಪದ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳು ಇತ್ಯಾದಿಗಳ ಪ್ರಭೇದಗಳನ್ನು ವಿವರಿಸುವಂತಹ ಡಾಕ್ಯುಮೆಂಟ್ ಅದು ರೆಡ್ ಡೇಟಾ ಬುಕ್ ಆಗಿದೆ. ಇನ್ನು 74ನೇ ಪ್ರಶ್ನೆ, ಲೋನ್ ಎಂಬ ಶಬ್ದವನ್ನು ಬರೆಯಲು ಯಾವ ಸರಣಿಯ ಅಕ್ಷರಮಾಲೆಯ ಸ್ಥಳ ಮೌಲ್ಯಗಳು ಸಮರ್ಪಕವಾಗುತ್ತವೆ. ಯಾವುದು ಲೋನ್ ಎಂಬ ಬರೆಯೋಕ್ಕೆ ಯಾವ ಪದ ಇಲ್ಲಿ ಸಮರ್ಪಕವಾಗುತ್ತದೆ. ಇಲ್ಲಿ ಲೋನ್ ಬರೆಯೋಕ್ಕೆ 12, 15, 1, 4 ಇದು ಲೋನ್ ಎಂಬುದು 12 ಆದ್ರೆ, ಓ ಎಂಬುದು 15 ಆದ್ರೆ, ಎ ಎಂಬುದು 1 ಆದ್ರೆ, ಎನ್ ಎಂಬುದು 14. ಅದನ್ನು ಸರಿಯಾದ ಉತ್ತರ ಸಿ. ಸೊ ಅದೇ ರೀತಿಯಾಗಿ 75ನೇ ಪ್ರಶ್ನೆ, ಒಂದು ಆಯತಾಕಾರದ ನೀರಿನ ಜಲಾಶಯವು 42,000 ಲೀಟರ್ಗಳಷ್ಟು ನೀರನ್ನು ಹೊಂದಿದೆ. ಜಲಾಶಯದ ತಳಭಾಗವು 6 ಮೀಟರ್ ಇಂಟು 3.5 ಮೀಟರ್ ಆಗಿದ್ದರೆ ಅದರ ಆಳವನ್ನು ಕಂಡುಹಿಡಿಯಿರಿ. ಉತ್ತರ ಇಲ್ಲಿ 2 ಮೀಟರ್ ಆಗುತ್ತೆ. ಸರಿಯಾದ ಉತ್ತರ 2 ಮೀಟರ್. 67ನೇ ಪ್ರಶ್ನೆ, ಗಿರೀಶನು ಪ್ರತಿದಿನ 8 ಗಂಟೆಗಳು ಕೆಲಸ ಮಾಡುವ ಮೂಲಕ 4 ದಿನಗಳಲ್ಲಿ ಒಂದು ಚಿತ್ರವನ್ನು ಪೇಂಟ್ ಮಾಡಬಲ್ಲನು. ಅನಾರೋಗ್ಯದ ಕಾರಣ ಪ್ರತಿದಿನ ಅವನು ಕೇವಲ 6 ಗಂಟೆ ಮಾತ್ರ ಕೆಲಸ ಮಾಡಲು ಸಾಧ್ಯವಾಗುತ್ತಿದೆ ಹಾಗೂ ಅಂತಹ 7 ಚಿತ್ರವನ್ನು ಪೇಂಟ್ ಮಾಡಲಾಗಿದೆ. ಗಿರೀಶನು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಸರಿಯಾದ ಉತ್ತರ 37 1/3. ಮುಂದಿನ ಒಂದು ಪ್ರಶ್ನೆ 77ನೇ ಪ್ರಶ್ನೆ, ಒಂದು ವೇಳೆ
ಇಲ್ಲಿ ಮತ್ತು ಎಂದರೆ ಪ್ಲಸ್, ಡಾಲರ್ ಎಂದರೆ ಮೈನಸ್, ಹ್ಯಾಶ್ ಎಂದರೆ ಡಿವೈಡ್ ಮತ್ತು ಪರ್ಸೆಂಟ್ ಎಂದರೆ ಇಂಟು ಆಗಿದ್ದರೆ ಈ ಕೆಳಗಿನದರ ಮೌಲ್ಯವನ್ನು ಏನಂತ ಕಂಡುಹಿಡಿಯಬೇಕು ನಾವೀಗ. ಇದಕ್ಕೆ ಇಲ್ಲಿ 8% 2 ಆ್ಯಂಡ್ $11 ಆ್ಯಂಡ್ 24 ಹ್ಯಾಶ್ 6 ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ 4.5 ಸರಿಯಾದ ಉತ್ತರ ಆಗುತ್ತೆ. ಇನ್ನು 78ನೇ ಪ್ರಶ್ನೆ ನೋಡಿರಿ. 78ನೇ ಪ್ರಶ್ನೆ, ಭಾರತದಲ್ಲಿರುವ ಅತ್ಯಂತ ಉದ್ದವಾದ ರೈಲ್ವೆ ಸುರಂಗ ಯಾವುದು? ಭಾರತದಲ್ಲಿ ಇರುವಂತಹ ಅತ್ಯಂತ ಉದ್ದವಾದ ರೈಲ್ವೆ ಸುರಂಗ ಮಾರ್ಗ ಅಂದ್ರೆ ಪಿರ್ಬಾಂಜಲ್ ಸುರಂಗ ಮಾರ್ಗ. ಇನ್ನು 79ನೇ ಪ್ರಶ್ನೆ, 2, 5, 11, 23, 47 ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತ ಕೇಳಿದರೆ ಅಲ್ಲಿ ಬರುವಂಥ ಸಂಖ್ಯೆ 95 ಸರಿಯಾದ ಉತ್ತರ 95. ಇನ್ನು 80ನೇ ಪ್ರಶ್ನೆ, 160 ಸೈಕಲ್ಗಳನ್ನು ರೂಪಾಯಿ 5,24,000 ರೂಪಾಯಿಗೆ ಮಾರೋದರಿಂದ ಆದ ನಷ್ಟ ಶೇಕಡ 10. ಹಾಗಾದರೆ ಪ್ರತಿ ಸೈಕಲಿನ ಬೆಲೆ ಎಷ್ಟು? ಪ್ರತಿ ಸೈಕಲಿನ ಬೆಲೆ ಎಷ್ಟು ಅಂತಂದ್ರೆ 3,639. 81ನೇ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆದಿದ್ದು ಯಾವಾಗ ಅಂತಂದ್ರೆ 1951 ಮತ್ತು 52ರಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆದಿತ್ತು. ಇನ್ನು 82ನೇ ಪ್ರಶ್ನೆ, ಸರಳೀಕರಿಸಿ ಬ್ರಾಕೆಟ್ a ಪವರ್ ಬೈ -1 ಪ್ಲಸ್ b ಪವರ್ ಬೈ -1 ಬ್ರಾಕೆಟ್ ಕಂಪ್ಲೀಟ್ ಡಿವೈಡ್ ಬ್ರಾಕೆಟ್ a ಪವರ್ ಬೈ 2 ಮೈನಸ್ b ಪವರ್ ಬೈ 2 ಬ್ರಾಕೆಟ್ ಕಂಪ್ಲೀಟ್ ಸರಿಯಾದ ಉತ್ತರ ಯಾವುದಾಗ್ತೈತೆ ಅಂದ್ರೆ ab ಡಿವೈಡ್ b ಮೈನಸ್ a ಸರಿಯಾದ ಉತ್ತರ ಆಗುತ್ತೆ. ಇನ್ನು 83ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಭಾರತದ ರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ವಿವಾದವನ್ನು ನಿರ್ಧರಿಸುವ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ? ಭಾರತ ರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ವಿವಾದವನ್ನು ನಿರ್ಧರಿಸುವ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ? ಉತ್ತರ ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಸರಿಯಾದ ಉತ್ತರ ಆಗುತ್ತೆ. ಇನ್ನು 84ನೇ ಪ್ರಶ್ನೆ, ಒಂದು ಮೀನಿನ ಹೃದಯದಲ್ಲಿ ಎಷ್ಟು ಕೋಣೆಗಳಿರುತ್ತವೆ? ಒಂದು ಮೀನಿನ ಹೃದಯದಲ್ಲಿ ಎಷ್ಟು ಕೋಣೆ ಇರ್ತಾವೆ ಅಂದ್ರೆ 2 ಕೋಣೆ ಇರ್ತಾವೆ. 85ನೇ ಪ್ರಶ್ನೆ, ಒಂದು ತ್ರಿಕೋನದ ಬದಿಗಳು 3.4 ಸೆಂಟಿಮೀಟರ್ ಮತ್ತು 5.2 ಸೆಂಟಿಮೀಟರ್ ಆಗಿದ್ದರೆ ಸೆಂಟಿಮೀಟರ್ನಲ್ಲಿ ಮೂರನೆಯ ಬದಿಯ ಉದ್ದವೇನು? ಸರಿಯಾದ ಉತ್ತರ 1.8 × 8.6 ಸರಿಯಾದ ಉತ್ತರ ಆಗುತ್ತೆ. 86ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಗಂಡಕಿ ಉಪನದಿ. 87ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡುವ ಮೂಲಕ ಆಲ್ಫಾಬೆಟಿಕಲ್ ಸರಣಿಯನ್ನು ಪೂರ್ಣಗೊಳಿಸಿ. O ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಸಂಖ್ಯೆ ಆಗಬೇಕಂತ. E A ಇವು 5 ಸ್ವರಗಳಾದವ. ಇಲ್ಲಿ ಮಿಸ್ ಆಗಿರೋ ಸ್ವರ ಯಾವುದು ಅಂದ್ರೆ ಆಯ ಸ್ವರ ಮಿಸ್ ಆಗೈತಿ, ಆದ್ದರಿಂದ ಸರಿಯಾದ ಉತ್ತರ ಆಯ. ಮಹಾರಾಜ್ ಜೈಸಿಂಗ್ 2ನೇ ಜಂತರ್ ಮಂತರನ್ನು ಎಷ್ಟು ನಗರಗಳಲ್ಲಿ ನಿರ್ಮಿಸಿದನು? ಎಷ್ಟು ನಗರಗಳಲ್ಲಿ ಅಂದ್ರೆ ಅದು 5 ನಗರಗಳಲ್ಲಿ ಜಂತರ್ ಮಂತರನ್ನು ನಿರ್ಮಿಸ್ತಾನ. ಇನ್ನು 89ನೇ ಪ್ರಶ್ನೆ, ಈ ಕೆಳಗಿನ ಮಾದರಿಯನ್ನು ನೋಡಿ ಮತ್ತು ಸರಣಿಯನ್ನು ಪೂರ್ಣಗೊಳಿಸಿ. ಕೆಳಗಿನ ಮಾದರಿ ನೋಡಿ ಸರಣಿ ಪೂರ್ಣಗೊಳಿಸಬೇಕು. 11, 15, 22, 26, 33, 37, 44 ಇಲ್ಲಿ ಬರುವಂತಹ ಒಂದು ಸಂಖ್ಯೆ ಯಾವುದು ಅಂತ ಕೇಳಿದರೆ ಅಲ್ಲಿ ಬರುವಂಥ ಸಂಖ್ಯೆ ಯಾವುದಂದ್ರೆ 48 ಸರಿಯಾದ ಉತ್ತರ. ಇನ್ನು 90ನೇ ಪ್ರಶ್ನೆ, ಗ್ರೇಟ್ ಬೇರ್ ಇದು ಯಾರ ಒಂದು ಹೆಸರಾಗಿದೆ? ಯಾವುದು? ಗ್ರೇಟ್ ಬೇರ್ ಯಾರ ಹೆಸರು ಅಂತ ಕೇಳಿದ್ದಾರೆ? ಗ್ರೇಟ್ ಬೇರ್ ಎಂಬುದೊಂದು ನಕ್ಷತ್ರ ಪುಂಜದ ಹೆಸರು. 91ನೇ ಪ್ರಶ್ನೆ, 2015ರ ಅಂತಾರಾಷ್ಟ್ರೀಯ ಮರಳು ಕಲಾ ಉತ್ಸವವು ಎಲ್ಲಿ ಜರುಗಿತು? 2015ರ ಅಂತಾರಾಷ್ಟ್ರೀಯ ಮರಳು ಕಲಾ ಉತ್ಸವ ನಡೆದಿದ್ದು ಎಲ್ಲಿ ಅಂದರೆ ಚಂದ್ರಭಾಗ್ ಬೀಚ್ ಒರಿಸ್ಸಾದಲ್ಲಿ ನಡೆದಿತ್ತು. 92ನೇ ಪ್ರಶ್ನೆ, ಲಲಿತಾಳು 45 km/h ವೇಗದಲ್ಲಿ ಕಿಲೋಮೀಟರ್/h ವೇಗದಲ್ಲಿ ಮನೆಯಿಂದ ಶಾಲೆಗೆ ಡ್ರೈವ್ ಮಾಡಿಕೊಂಡು ಹೋದಾಗ ಅವಳು 60 km/h ವೇಗದಲ್ಲಿ ಡ್ರೈವ್ ಮಾಡಿಕೊಂಡು ಹೋಗೋದಕ್ಕಿಂತ 5 ನಿಮಿಷ ತಡವಾಗಿ ತಲುಪುತ್ತಾಳೆ. ಅವಳ ಶಾಲೆಯು ಇರುವ ದೂರವನ್ನು ಕಂಡುಹಿಡಿಯಿರಿ. ಕಿಲೋಮೀಟ್ರಲ್ಲಿ ಹೇಳಬೇಕು. ಎಷ್ಟು ಶಾಲೆ ದೂರ ಐತಿ ಅಂದ್ರೆ 15 ಕಿಲೋಮೀಟ್ರ್ ದೂರ ಐತಿ. ಇನ್ನು 93ನೇ ಪ್ರಶ್ನೆ, ಹ್ಯಾಲೆ ಧೂಮಕೇತುವು ಅಂದಾಜು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ತವೆ?
ಹಳೆ ಧೂಮಕೇತು ಎಷ್ಟು ವರ್ಷ ಕಾಣಿಸ್ತಂದ್ರೆ ಅಂದಾಜು 76 ವರ್ಷಕ್ಕೊಮ್ಮೆ ಕಾಣಿಸ್ಕೊಳ್ತೈತಿ. ಇನ್ನು ಇಲ್ಲಿ 94ನೇ ಪ್ರಶ್ನೆ, ಒಂದು ಶಾಲೆಯಲ್ಲಿನ 240 ವಿದ್ಯಾರ್ಥಿಗಳ ಎತ್ತರವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ, ಇಲ್ಲಿ ವಿದ್ಯಾರ್ಥಿಗಳ ಎತ್ತರ, ವಿದ್ಯಾರ್ಥಿಗಳ ಸಂಖ್ಯೆ ಈ ಕಡೆ, ಎತ್ತರ ಈ ಕಡೆ ಕೊಟ್ಟಿದ್ದಾರೆ. ಇದನ್ನು ನೋಡಿ ನಾವು ಈಗ ಕ್ವಶನಿಗೆ ಆನ್ಸರ್ ಮಾಡಬೇಕು. ಇಲ್ಲಿ ಎಷ್ಟು ವಿದ್ಯಾರ್ಥಿಗಳ ಎತ್ತರವು 130 ಸೆಂಟಿಮೀಟರ್ಗಿಂತ ಕಡಿಮೆಯಾಗಿದ್ದು ಆದರೆ 100 ಸೆಂಟಿಮೀಟರ್ಗಿಂತ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ 168. ಅದೇ 95ನೇ ಪ್ರಶ್ನೆ, ಈಗ ಪ್ರಾಚೀನ ಕಾಲದಲ್ಲಿ ಈ ಕೆಳಗಿನಗಳಲ್ಲಿ ಯಾವುದನ್ನು ಹೌದೆಂದು ಕರೆಯಲಾಗುತ್ತಿತ್ತು. ಹೌದಂತ ಯಾವುದು ಕರೆದಿದ್ರೆ ಕೋಸಲವನ್ನು ಹೌದೆಂದು ಕರೆಯಲಾಗುತ್ತಿತ್ತು. 96ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಮಹಾರಾಷ್ಟ್ರ ರಾಜ್ಯದ ಜೊತೆಗೆ ವಿಲೀನಗೊಳ್ಳುವಂತೆ ಗೋವಾ ರಾಜ್ಯಕ್ಕೆ ಆಯ್ಕೆಯನ್ನು ನೀಡಲಾಗಿತ್ತು. 1967ರಲ್ಲಿ ಮಹಾರಾಷ್ಟ್ರ ರಾಜ್ಯಕ್ಕೆ ಜೊತೆಗೆ ಗೋವಾ ವಿಲೀನವಾಗುವಂತೆ ಆಯ್ಕೆ ನೀಡಲಾಗಿತ್ತು. 97ನೇ ಪ್ರಶ್ನೆ, ಒಂದು ವೆಬ್ ಪೇಜ್ಗೆ ಮರಳಿ ಬರುವಂತಹ ಬಳಕೆದಾರರನ್ನು ಗುರುತಿಸಲೆಂದು ಏನನ್ನು ಬಳಸಲಾಗುತ್ತದೆ. ಉತ್ತರ ಕುಕೀಸ್ ಬಳಸಲಾಗುತ್ತೆ. 98ನೇ ಪ್ರಶ್ನೆ, ಹೊಲಿಗೆ ಯಂತ್ರದ ಸುಧಾರಿತ ಆವೃತ್ತಿಗಾಗಿ 1846ರಲ್ಲಿ ಮೊದಲ ಯುನೈಟೆಡ್ ಸ್ಟೇಟ್ ಪೇಟೆಂಟ್ ಪಡೆದುಕೊಂಡವರು. ಸರಿಯಾದ ಉತ್ತರ ಎಲಿಯಾಸ್ ಹೋ. 99ನೇ ಪ್ರಶ್ನೆ, 2 ಗಂಟೆಗೆ ಗಡಿಯಾರದ ಮುಳ್ಳುಗಳು ಒಂದು ತೀವ್ರ ಕೋನ ಮತ್ತು ಒಂದು ಪ್ರತಿಫಲತೆ ಕೋನವನ್ನು ಉಂಟು ಮಾಡುತ್ತವೆ. ಪ್ರತಿಫಲತೆ ಕೋನವು ಎಷ್ಟು ಆಗಿರುತ್ತದೆ ಡಿಗ್ರಿಯಲ್ಲಿ ಹೇಳಬೇಕು. ಎಷ್ಟಾಗಿರುತ್ತೆ ಅಂದರೆ 300 ಡಿಗ್ರಿಯಲ್ಲಿ ಆಗಿರುತ್ತೆ. 100ನೇ ಪ್ರಶ್ನೆ ಮತ್ತು ಈ 2ನೇ ಭಾಗದ ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಬಣ್ಣದ ಗುಂಪುಗಳನ್ನು ಸಾಮಾನ್ಯವಾಗಿ ಬೆಳಕಿನ ಪ್ರಾಥಮಿಕ ಬಣ್ಣಗಳು ಎಂದು ಕರೆಯಲಾಗುತ್ತದೆ. ಬೆಳಕಿನ ಪ್ರಾಥಮಿಕ ಬಣ್ಣಗಳು ಯಾವ್ಯಾವು ಅಂತಂದ್ರೆ ಕೆಂಪು, ಹಸಿರು, ನೀಲಿ. ಓಕೆ ಸ್ನೇಹಿತರೆ, ಇವತ್ತಿನ ಈ 2ನೇ ಭಾಗದ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 51ರಿಂದ 100 ಪ್ರಶ್ನೆಗಳ ಉತ್ತರವನ್ನು ನೋಡಿದ್ದೀವಿ. ಕೊನೆಯಲ್ಲಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಏನಾದರೂ ಕನ್ಫ್ಯೂಷನ್ ಏನಾದರೂ ಇದ್ದರೆ ಮತ್ತೆ ಕಾಮೆಂಟ್ ಮಾಡಿರಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಯಾರು ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲಲ್ಲ ಅವರೆಲ್ಲರೂ ಬೆಲ್ ಐಕನ್ ಪ್ರೆಸ್ ಮಾಡ್ಕೊರಿ. ಓಕೆ ಸ್ನೇಹಿತರೆ, ಕೊನೆಯಲ್ಲಿ ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು.